ನಮಸ್ಕಾರ ಪ್ರೇಕ್ಷಕರೇ, ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ನ ಸಹಯೋಗದಲ್ಲಿ ನಡೆಯುತ್ತಿರುವ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಭಾಗ 2 ಕಾರ್ಯಕ್ರಮಕ್ಕೆ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಎನ್ನುವಂಥ ಮಾತನ್ನು ಕೇಳಿದ್ದೀರಿ. ನಲಿ ಕಲಿಯ ಜೊತೆಯಲ್ಲಿ ಗಳಿಕೆ ಇದ್ದರೆ ಮತ್ತಷ್ಟು ಚೆನ್ನ ಅನ್ನುವಂಥದ್ದನ್ನು ಮಾಡಿ ತೋರಿಸಿದವರು ಹಲವರು. ತಮ್ಮ ಓದಿಗಾಗಿ, ಸಂಸಾರದ ನಿರ್ವಹಣೆಗಾಗಿ, ಸಮಾಜದಲ್ಲೊಂದು ಸ್ಥಾನವನ್ನು ಗಳಿಸಬೇಕು ಅಂತೇಳಿ ದುಡಿಮೆಯ ಜೊತೆಯಲ್ಲೇ ವಿದ್ಯಾಭ್ಯಾಸವನ್ನು ಮುಂದುವರಿಸಿದಂತಹ ಆತ್ಮೀಯ ಮಿತ್ರರೊಬ್ಬರನ್ನು ಇವತ್ತು ನಿಮ್ಮೊಟ್ಟಿಗೆ ನಾನು ಸಂದರ್ಶನ ಮಾಡೋದಕ್ಕೆ ಬಹಳ ಉತ್ಸುಕನಾಗಿದ್ದೇನೆ. ಇವರು ಪಿಲ್ಲಹಳ್ಳಿ ವೀರೇಶ್ ಎನ್ನುವಂತಹ ಮಿತ್ರರು ಈ ದಿನದ ನಮ್ಮ ಸಂದರ್ಶನಕ್ಕೆ ಆಗಮಿಸಿರುವಂತಹ ಕವಿ ಮಿತ್ರರು. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. ಧನ್ಯವಾದಗಳು ಸರ್. ವೀರೇಶ್ರವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ನೀವು ಒಂದಷ್ಟು ಓದು, ಒಂದಷ್ಟು ದುಡಿಮೆ, ಮತ್ತೊಂದಷ್ಟು ಬರಹ, ಮತ್ತಷ್ಟು ಸಾಮಾಜಿಕ ಜಾಗೃತಿಯತ್ತ ನಿಮ್ಮ ನೋಟವನ್ನು ಹರಿಸಿ ಮುನ್ನಡೀತಾ ಇರುವಂಥ ಒಬ್ಬ ವ್ಯಾಸಂಗದ ವಿದ್ಯಾರ್ಥಿ. ಈ ನಿಮ್ಮ ಬದುಕಿನ ಪಯಣವನ್ನು ಒಮ್ಮೆ ಹಿಂತಿರುಗಿ ನೋಡೋದಾದರೆ ನಿಮ್ಮ ಬಾಲ್ಯದ ಬದುಕು, ನಿಮ್ಮ ಕೌಟುಂಬಿಕ ಹಿನ್ನೆಲೆ ಹೇಗಿತ್ತು? ಸರ್, ಮೊದಲನೇದಾಗಿ ನಮ್ಮ ಕುಟುಂಬದ ಹಿನ್ನೆಲೆ ನೋಡ್ತಾ ಇದ್ರೆ, ನಮ್ಮ ತಾತ ಅವರು ನಮ್ಮನ್ನ ಸಾಕಿ ಬೆಳೆಸಿದ್ರು ಸರ್. ನಾನು ಮೂಲತಃ ತಾತ ಮತ್ತು ಅಜ್ಜಿ ಜೊತೆ ಬೆಳೆದವನು. ಅವರು ನನ್ನ ಕಡು ಬಡತನದಿಂದ ನನ್ನ ಬೆಳೆಸಿದರು. ಮತ್ತು ನಮ್ಮ ತಾತ ಮೂಲತಃ ನಾಟಕ ವೃತ್ತಿರಂಗ ಕಲಾವಿದರು, ಹಾಗೆ ನಾಟಕದ ಮಾಸ್ಟರ್ ಆಗಿದ್ದರು. ಹಾಗಾಗಿ ನನಗೆ 3ನೇ ತರಗತಿ ಓದುವಾಗ ಒಂದು ನಾಟಕ ರಂಗಭೂಮಿಗೆ ಒಂದು ಗೋಪಾಲಕೃಷ್ಣನ ಪಾತ್ರ, ಸಣ್ಣ ಒಂದು ಪಾತ್ರಕ್ಕೆ ನನ್ನ ಧುಮುಕಿಸಿದರು. ಅಲ್ಲಿಂದ ನನ್ನ ಒಂದು ರಂಗಭೂಮಿಯ ಕಲೆ ಅನ್ನುವಂಥದ್ದು ಆರಂಭ ಆಯಿತು. ನಾಟಕ ಅಂದರೆ ತುಂಬ ಉತ್ಸುಕನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಯಾವುದೇ ರೀತಿಯ ಕಲ್ಚರಲ್ ಪ್ರೋಗ್ರಾಮ್ಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಾಲೆಯಲ್ಲಿ ಭಾಗವಹಿಸಿದರೆ ಪ್ರತಿಯೊಂದರಲ್ಲೂ ನಂದೇ ಇರ್ತಿತ್ತು. ಮತ್ತು ಪ್ರತಿಭಾ ಕಾರಂಜಿ ಮತ್ತು ಕಲಿಕೋತ್ಸವ ಎನ್ನುವಂಥ ಕಾರ್ಯಕ್ರಮಗಳು ನಡೀತಾ ಇದ್ವು. ಅದರಲ್ಲಿ ಒಂದು ಕನಿಷ್ಠ ಪಕ್ಷ 3ರಿಂದ 4 ಕಾಲ ನನ್ನ ಹೆಸರು ಇರ್ತಿತ್ತು, ಭಾಗವಹಿಸ್ತಿದ್ದೆ. ಅದರಲ್ಲಿ ಕನಿಷ್ಠ 3 ಅಥವಾ 2ರಿಂದ ನಂದೇ ಬಹುಮಾನ, ಪ್ರಥಮ ಬಹುಮಾನ ಇರ್ತಿತ್ತು. ಕತೆ ಹೇಳೋದಾಗಿರ್ಬೋದು, ಕೋಲಾಟ ಆಗಿರ್ಬೋದು, ಪ್ರತಿಯೊಂದರಲ್ಲೂ ನಂದೇ. ಕತೆ ಹೇಳೋದು ಸುಮಾರು ಬಾರಿ ಒಂದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿದ್ದೀನಿ ಸರ್. ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗಿರೀಶ್ ಕಾರ್ನಾಡ್ ಅವರು ಪ್ರಸ್ತುತ ಅವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಅವತ್ತು ಸನ್ಮಾನಿಸಿದ್ರು ಸರ್. ಕಾರ್ಯಕ್ರಮ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ. ಹಾಗಾದ್ರೆ ನೀವು ಓದಿದಂಥ ಶಾಲೆ ಯಾವುದು ಸರ್? ನಾನು ಓದಿದ ಶಾಲೆ ಪಿಲ್ಲಹಳ್ಳಿ GHPS ಪಿಲ್ಲಹಳ್ಳಿ ಶಾಲೆ. ಪಿಲ್ಲಹಳ್ಳಿ ಶಾಲೆ. ನಿಮ್ಮ ಈ ವ್ಯಾಸಂಗದ ಜೊತೆಗೆ ಈ ಥರದ ಪ್ರತಿಭೆ ಮೂಡೋದಕ್ಕೆ ಒಂದು ಕಡೆ ನಿಮ್ಮ ಅಜ್ಜನ ಪ್ರಭಾವ ಅನ್ನೋದು ಗೊತ್ತಾಯಿತು, ಮತ್ತೊಂದು ಕಡೆ ಶಿಕ್ಷಕರು ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾರೆ? ಸರ್, ನನ್ನ ವಿದ್ಯಾಭ್ಯಾಸದಲ್ಲಿ ಮೊದಲನೇದಾಗಿ ನನಗೆ ಪ್ರೇರೇಪಣೆ ನೀಡಿದಂಥವರು ಓಂಕಾರಪ್ಪ ಸರ್ ಅಂತ. ಓಂಕಾರಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯಸ್ಥರಾಗಿದ್ದರು. ಅವರಾದ ನಂತರ ಅವರು ಒಳ್ಳೆ ನನಗೆ ನಾಟಕಕ್ಕೆ ಪ್ರೇರೇಪಣೆ ಕೊಡ್ತಿದ್ರು. ಒಳ್ಳೊಳ್ಳೆ ನಾಟಕದ ಒಂದು ಡೈಲಾಗ್ಗಳನ್ನ ಬರ್ಕೊಡ್ತಿದ್ರು. ಉದಾಹರಣೆ ಕುರುಕ್ಷೇತ್ರದ ನಾಟಕಗಳು, ದುರ್ಯೋಧನ ಪಾತ್ರಗಳು, ಆ ರೀತಿ ಮತ್ತು ಶ್ರೀಕೃಷ್ಣನ ಪಾತ್ರದೆಲ್ಲ ಬರ್ಕೊಡ್ತಿದ್ರು. ಅದನ್ನು ನಾವು ಬಾಯಟ್ ಮಾಡಿ ನಾಟಕವನ್ನು ಆಡ್ತಿದ್ವಿ. ಕಲ್ಚರಲ್ ಪ್ರೋಗ್ರಾಮ್, ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡ್ತಾ ಇದ್ವಿ. ತದನಂತರ ಪ್ರೌಢಶಾಲೆಗೆ ಬಂದರೆ ಶಿವಣ್ಣ ಸರ್ ಅಂತ ಇದ್ರು, ಕನ್ನಡ ಉಪನ್ಯಾಸ, ಕನ್ನಡ ಮುಖ್ಯೋಪಾಧ್ಯಾಯರು. ಹೌದು ಸರ್. ಅವರು ನನಗೆ ಮೂಲ ಪ್ರೇರೇಪಣೆ. ನಾನು ಕನ್ನಡ ಶಿಕ್ಷಕನಾಗಬೇಕಂತ ಅವ್ರನ್ನ ನೋಡಿ ನಾನು ಆಸೆ ಪಟ್ಟಿದ್ದು. ಆಗ್ಲೇಬೇಕಂತ ಅವತ್ತಿಂದ ಪಣ ತೊಟ್ಟೆ. ಕನ್ನಡದ ಬಗ್ಗೆ ಆಸಕ್ತಿ ಹುಟ್ಟಿದ್ದು ಅವರಿಂದ ಸರ್. ಹಾಗಾದ್ರೆ ಈಗ ನೀವು MA ಮಾಡ್ಕೊಂಡಿದ್ದು ಕನ್ನಡ ವಿಷಯವಾಗಿನೇ, ಕನ್ನಡ ಓದಲೇಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಸರ್. ಓಕೆ. MA ಮುಗಿಸಿದ ನಂತರ ನೀವು ಉಪನ್ಯಾಸಕರಾಗೋ ಅಥವಾ ಮತ್ತೊಂದು ಬೇರೆ ಕ್ಷೇತ್ರಕ್ಕೆ ಹೋಗ್ಬೋದಾಯ್ತು. ಮತ್ತೆ ವಾಪಸ್ ಓದುವ ಹುಚ್ಚು ಜೊತೆಗೆ ಈಗ BEd ಅನ್ನು ಮಾಡ್ತಾ ಇದ್ದೀರಿ. ಚಿತ್ರದುರ್ಗದ ಪ್ರತಿಷ್ಠಿತ SRS ಸಂಸ್ಥೆಯಲ್ಲಿ ಓದ್ತಾ ಇದ್ದೀರಿ ಅಂತ ಕೇಳ್ಪಟ್ಟೆ. ನಿಮಗೆ ಮತ್ತೆ ಓದಬೇಕು, ಮತ್ತೆ ಒಂದಷ್ಟು ಬರಿಬೇಕು ಅನ್ನುವಂಥ ಹವ್ಯಾಸ ಹುಟ್ಟಿದ್ದು ಹೇಗೆ ಸರ್? MA ಮುಗಿದ ನಂತರ ನಾನು ಓದಿದಂಥ ಶಾಲೆಯಲ್ಲಿ 7 ತಿಂಗಳ ಕಾಲ ಅತಿಥಿ ಶಿಕ್ಷಕನಾಗಿ ಕೆಲಸ ಮಾಡಿದೆ ಸರ್. ತದನಂತರ BEd ಅಪ್ಲಿಕೇಶನ್ ಬಿಟ್ಟರು, ಅಪ್ಲಿಕೇಶನ್ ಆಗದೆ ಅವಾಗ ಗೌರ್ಮೆಂಟ್ ಸೀಟ್ ಆಯಿತು SRS ಕಾಲೇಜ್ಗೆ. ನಾನು ಕಾಲೇಜ್ ಜಾಯ್ನ್ ಆದೆ ಸರ್. ಬೇರೆ ಅಲ್ಲೇ ಇನ್ನೂ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತೀನಿ ಅಂದ್ರೆ ಸರ್. ಆದರೆ ವಿದ್ಯಾರ್ಥಿ ಜೀವನ ಮತ್ತೆ ಮರಳಿ ಬರೋದಿಲ್ಲ ಸರ್. ಉಪನ್ಯಾಸಕನಾಗೋದು ಮುಂದೆ ಇದ್ದೇ ಇರುತ್ತೆ, ಶಿಕ್ಷಕನಾಗೋದು ಮುಂದೆ ಇದ್ದೇ ಇರುತ್ತೆ. ಅದೇ ವಿದ್ಯಾರ್ಥಿ ಜೀವನವನ್ನು ಇವತ್ತು ಕಳ್ಕೊಂಡ್ರೆ ಮತ್ತೆ ನಾನು ಮುಂದೊಂದಿನ ಪಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಇನ್ನೊಂದು 2 ವರ್ಷ ನಾನು ವಿದ್ಯಾರ್ಥಿಯಾಗಿ ಇರೋಣ ಅಂತ ಆಸೆ ಪಟ್ಟು ನಾನು ಮತ್ತೆ BEd ಅನ್ನು ರೆಗ್ಯುಲರ್ ಆಗಿ ಮಾಡ್ಬೇಕಂತ ಕಾಲೇಜಿಗೆ ಸೇರ್ಕೊಂಡೆ ಸರ್. ನೀವು ಹೇಳ್ತಾ ಬಂದದ್ದು ನಾನೊಂದು ಬಡ ಕುಟುಂಬದ ಮಗು ಅಂತೇಳಿ. ಆದರೆ ಈಗ BEd ಅಂದ ತಕ್ಷಣ ಸಾಕಷ್ಟು ಖರ್ಚು ವೆಚ್ಚ ಬರುವಂಥದ್ದು. ದುಡಿಮೆ ಸಿಕ್ಕರೆ ಸಾಕಪ್ಪ, ಗಳಿಸ್ಕಂತ ಖುಷಿಯಾಗಿ ಜೀವನ ಮಾಡೋಣ ಅನ್ಬೇಕಾದ್ರೆ BEd ಅನ್ನು ಓದೋದಕ್ಕೆ ನೀವು ಯಾವ ರೀತಿ ದುಡಿಮೆ ಮಾಡ್ತಿದ್ದೀರಿ ಸರ್? ಅದಕ್ಕೆ ನನಗೆ ಒಂದು ವೃತ್ತಿ, ನಾನು 10ನೇ ತರಗತಿ ಮುಗಿದಲ್ಲಿದ್ದ ಛಾಯಾಗ್ರಾಹಕ ವೃತ್ತಿನ ಆಯ್ಕೆ ಮಾಡ್ಕೊಂಡೆ ಸರ್. ಫೋಟೋಗ್ರಫಿ. ಹೌದು ಸರ್. ಅವತ್ತಿಂದ ನಾನು ಫೋಟೋಗ್ರಾಫರು. ನನ್ನದೇ ಆದಂಥ ಒಂದು ಸ್ವಂತ ಕ್ಯಾಮ್ರಾವನ್ನು ಇಟ್ಕೊಂಡು ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮ, ಇನ್ನಿತರೆ ಕಾರ್ಯಕ್ರಮ, ಶುಭ ಸಮಾರಂಭಗಳಿಗೆ ಕಾರ್ಯಕ್ರಮವನ್ನು ಮಾಡೋಕೆ ಹೋಗ್ತೀನಿ ಸರ್. ಫೋಟೋ ತೆಗಿಲಿಕ್ಕೆ,
ವಿಡಿಯೋ ತೆಗಲಿಕ್ಕೆ ಹೋಗ್ತೀನಿ. ಅದರ ಒಂದು ಆಧಾರದ ಮೂಲ ಆಧಾರವನ್ನು ಅದನ್ನು ಇಟ್ಕೊಂಡು ನಾನು ವಿದ್ಯಾಭ್ಯಾಸ ಇನ್ನೂ ಮುಂದುವರಿಸ್ಬೋದು, ಮುಂದೆ ಕೂಡ ನಾನು ಇನ್ನೂ PhD ಮಾಡ್ಬೋದು. ಇದರ ಆಧಾರದಿಂದ ಇದು ನನಗೆ ಇದ್ರೆ, ಈ ವೃತ್ತಿ ಇದ್ರೆ ನಾನು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಆ ವೃತ್ತಿಲೇ ಮುಂದುವರಿತಾ ಹೋಗ್ತಾ ಇದ್ದೀರಿ. ಪೋಷಕರದ್ದು ಒಂದು ಕಂಪ್ಲೇಂಟ್ ಅಥವಾ ಶಿಕ್ಷಕರದ್ದು ಒಂದು ಕಂಪ್ಲೇಂಟ್ ಏನಂತ ಹೇಳಿದ್ರೆ, ಹುಡುಗರ ಕೈಯಲ್ಲಿ ದುಡ್ಡು ಆಡಬಾರ್ದು, ದುಡ್ಡು ಸಿಕ್ತು ಅಂತ ಹೇಳಿದ್ರೆ ಅವ್ರಿಗೆ ಓದಿನ ಕಡೆ ಒಲವು ಬರೋದಿಲ್ಲ, ಒಂದಷ್ಟು ಹಿಡಿತದಲ್ಲೇ ಇಟ್ಕೋಬೇಕು ವಿದ್ಯಾಭ್ಯಾಸದ ಅವಧಿಯಲ್ಲಿ ಅಂತ ಒಂದು ಮಾತಿದೆ. ನೀನು ದುಡಿಮೆಯನ್ನ ಮಾಡ್ತಾ ಈಗ ಒಂದು ಒಳ್ಳೆ ಮದುವೆ ಸಿಕ್ತು ಅಂತ ಹೇಳಿದ್ರೆ ಒಳ್ಳೆ ಆದಾಯ ಸಿಗುತ್ತೆ, ಆ ದುಡ್ಡನ್ನು ಇಟ್ಕೊಂಡು ಬಿಡಪ್ಪ ಸಾಕು ಅಂತೇಳಿ ಸುಮ್ಮನಿರ್ಬೋದಾಗಿತ್ತು, ಮತ್ತೆ ಓದ್ಬೇಕು ಅಂತ ಯಾಕೆ? ಮನೆ ಜವಾಬ್ದಾರಿ ನನ್ನ ಮೇಲೆ ಬಿತ್ತು ಸರ್. ತಾತ ಅವರು ತೀರ್ಕೊಂಡ್ರು, 5 ವರ್ಷಗಳಾದವು. ಅವರು ತೀರ್ಕೊಂಡ ನಂತರ ಅಜ್ಜಿ ಮತ್ತೆ ತಂಗಿ ಅವರ ಜವಾಬ್ದಾರಿ ನನ್ನ ಮೇಲೇನೆ ಬಿತ್ತು. ಆ ಜವಾಬ್ದಾರಿಯಿಂದ ಮನೆಯನ್ನು ನೋಡ್ಕೋಬೇಕನ್ನೋ ಜವಾಬ್ದಾರಿಯಿಂದಲಾದ್ರೂ ನಾನು ದುಡಿಮೆ ಜೊತೆ ಓದೋಣ ಅಂತ ನಾನು ಆಸಕ್ತಿ ಬಂತು ಸರ್. ಬಂತು, ಓಕೆ. ಅದ್ರ ಜೊತೆಗೆ ನೀವೀಗ ಓದೋದ್ರ ಜೊತೆಗೇನು ಬರವಣಿಗೆ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದೀರಿ, ಜೊತೆಗೆ ನಿಮ್ಮ ತಾತನ ಪ್ರಭಾವದಿಂದ ನಾಟಕಗಳ ಬಗ್ಗೆ ಬಹಳಷ್ಟು ಒಲವು ಇಟ್ಕೊಂಡಿದ್ದೀರಿ. ನೀವೀಗ ನಿಮ್ಮ ಬರವಣಿಗೆ ಯಾವ ಹಂತದಲ್ಲಿದೆ, ಏನನ್ನ ಪ್ರಕಟಿಸಬೇಕು ಅಂತ ಯೋಚನೆ ಇಟ್ಕೊಂಡಿದ್ದೀರಿ? ಸರ್, ಸುಮಾರು ಒಂದು 45 ಕವನಗಳನ್ನು ಬರೆದಿದ್ದೀನಿ ಸರ್. ಅದಾದ ನಂತರ ಪ್ರೀತಿಗಾಗಿ ಸ್ನೇಹ ಬಲಿ, ಅರ್ಥಾತ್ ಸ್ನೇಹದ ಜೊತೆ ಪ್ರೀತಿಯ ಪಯಣ ಎನ್ನುವಂಥ ಒಂದು ಸಾಮಾಜಿಕ ನಾಟಕವನ್ನು ಬರೆದು ಅದನ್ನು ಮುದ್ರಣದ ಅಂಚಿಗೆ ತಂದಿಟ್ಟಿದ್ದೀನಿ ಸರ್. ಇದು ಕವನವನ್ನು ಬರೀಲಿಕ್ಕೆ ನನಗೆ ಪ್ರೇರೇಪಣೆ ಆಗಿದ್ದು ಡಿಗ್ರಿಲಿ ಓದ್ತಿದ್ದಂಥ ಕೆಲವೊಂದು ಕಾದಂಬರಿಗಳು, ಕಥೆಗಳಿಂದ ನನಗೆ ಮೂಲ ಉತ್ಸಾಹವನ್ನು ತಂದು ಕೊಡ್ತಿದ್ರು. ಮತ್ತು ಅವು ನನಗೆ ಹೆಂಗೆ ಓದ್ತಾ ಇನ್ನೂ ಕುತೂಹಲ ಹೆಚ್ಚಾಗ್ತಿತ್ತು. ನಾನು ಏನಾದರೂ ಒಂದು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ಕೊಡಬೇಕು ಅಂತ ಅವನ್ನ ಓದ್ತಾ ಆಸಕ್ತಿ ಹುಟ್ಟಿದಾಗ ನಾನೇನು ಮಾಡಿದೆ, ನಂದು ಏನಾದರೂ ಒಂದು ಕೊಡೋಣ ಅಂತ ಒಂದು ಕವಿತೆಯನ್ನು ಬರೆದೆ ಸರ್. ಮೊದಲನೇದಾಗಿ ನಾನೊಮ್ಮೆ ನೋಡಿದಾಗ ಚಂದ್ರನನ್ನು ನೋಡಿ ಬರೆದಂಥ ಕವಿತೆ ಸರ್ ಅದು. ಚಂದ್ರನ ನೋಡಿದೆ, ಹುಣ್ಣಿಮೆ ಬೆಳದಿಂಗಳಲ್ಲಿ ಚಂದ್ರನನ್ನು ನೋಡಿದೆ, ಅದೇನು ಆಕರ್ಷಣೀಯವಾಗಿತ್ತು. ನಾನು 2ನೇ ಸೆಮಿಸ್ಟರ್ ಓದ್ಬೇಕಾದ್ರೆ ಆ ಒಂದು ಕವಿತೆಯನ್ನು ಬರೆದೆ, ಅದು ಒಳ್ಳೆ ಪ್ರಶಂಸನೆಗೆ ಒಳಗಾಯಿತು ಸರ್. ನನಗೆಲ್ಲರೂ ಅದಕ್ಕೆ ಪ್ರೋತ್ಸಾಹ ನೀಡಿ ಇನ್ನೂ ಬರಿ ಅಂತ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಮುಂದುವರಿಸ್ಕೋತಾ ಬಂದೆ ಸರ್ ನಾನು. ಜೊತೆಗೆ ಕವನದ ಗೀಳು ಹೋಯ್ತು, ನಮ್ಮ ಪಾತ್ರಗಳ ಸೃಷ್ಟಿ ಮಾಡ್ತಾ ನೀವೇನು ಪ್ರೀತಿಗಾಗಿ ಸ್ನೇಹ ಬಲಿ ಅಂತ ಬರೆದ್ರಿ, ಅಲ್ಲಿ ಪ್ರೀತಿಗಾಗಿ ಸ್ನೇಹ ಬಲಿ ಅಂತ ಹೇಳುವ ನಾಟಕದ ಕಥಾವಸ್ತು ಅಲ್ಲಿ ದುರಂತ ಕಾಣುವಂಥದ್ದು ಸ್ನೇಹ. ಸಾಮಾನ್ಯವಾಗಿ ಸ್ನೇಹಕ್ಕಿಂತ ಮಿಗಿಲಾದ ಸಂಪತ್ತಿಲ್ಲ ಅನ್ನುವಂಥ ಮಾತನ್ನು ಕೇಳಿದ್ದೇವೆ. ಅಲ್ಲಿ ನಿಮ್ಮ ಕಥೆಯ ಒಂದು ಟ್ವಿಸ್ಟ್ ಹೇಗಿದೆ ಸರ್? ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ತಿದೆ ಅಂದರೆ, ಹುಡುಗರು ಒಂದು ಪ್ರೀತಿ ಅನ್ನೋ ಒಂದು ಮಾಯೆಗೆ ಬಿದ್ದುಬಿಟ್ರೆ ಸ್ನೇಹ ಅನ್ನೋದನ್ನೇ ಕಳ್ಕೊಂಡ್ಬಿಡ್ತಾರೆ. ತಂದೆ ತಾಯಿನೇ ಮರೆಯುವಂತಹ ಕಾಲ ಆಗಿಬಿಟ್ಟಿದೆ ಸರ್ ಈಗ. ಮತ್ತು ಸ್ನೇಹವನ್ನು ಕಳ್ಕೊಂಡ್ಬಿಡ್ತಾರೆ. ಪ್ರೀತಿಗೆ ಬಿದ್ದಾಗ ಬಾಲ್ಯದಿಂದಲೂ ಬಾಲ್ಯ ಸ್ನೇಹಿತನನ್ನು ಕೂಡ ಅದರಲ್ಲಿ ಮರೀತಾನೆ. ಅದನ್ನು ಕಥೆಯಲ್ಲಿ ತೋರಿಸ್ಕೊಟ್ಟಿದ್ದೀನಿ ಮತ್ತು ಸಂದೇಶವನ್ನು ಕೊಡ್ತಾ ಇದ್ದೀನಿ ಸರ್ ಆ ನಾಟಕದಲ್ಲಿ. ಓಕೆ, ಅಂದರೆ ಸ್ನೇಹವನ್ನು ಉಳಿಸ್ಕೊಳ್ಳಿ, ಪ್ರೀತಿಗಿಂತ ಶಾಶ್ವತ ಅಲ್ಲ ಅನ್ನೋದನ್ನ ನಾಟಕದಲ್ಲಿ ತೋರಿಸ್ಬೇಕಂತ ಹೊರಟಿದ್ದೀರಿ. ಒಂದಷ್ಟು ಉತ್ತಮವಾದಂಥ ಬರಹಗಳನ್ನು ಬರಿತಾ ಹೊರಟಿದ್ದೀರಿ, ಜೊತೆಗೆ ಓದುವ ಒಂದು ಇರಾದೆಯನ್ನು ಇಟ್ಕೊಂಡಿದ್ದೀರಿ, ಜೊತೆಗೆ ದುಡಿಮೆನೂ ಆಗಬೇಕು ಅನ್ನುವಂಥ ಈ ತ್ರಿಕೋನ ಸ್ಪರ್ಧೆಯ ಮೂಲಕ ನೀವು ಒಬ್ಬ ವಿದ್ಯಾರ್ಥಿ ಆದರ್ಶವಾಗಿ ಬದುಕೋದಿಕ್ಕೆ, ಒಂದಷ್ಟು ಇತರರ ಅನುಕರಣೆ ಮಾಡೋದಕ್ಕೆ ಯಾವ ರೀತಿ ಇರ್ಬೋದು ಅನ್ನೋದಕ್ಕೆ ನಿಮ್ಮ ಮಾತುಗಳು ನಮಗೆ ಒಂದಷ್ಟು ಸ್ಫೂರ್ತಿ ಅಂತ ಅನಿಸುತ್ತೆ. ಹಾಗಾಗಿ ನೀವು ಬರೆದಂಥ ಕವನಗಳಲ್ಲಿ ಆಯ್ದ ಒಂದು ಕವನವನ್ನು ಈಗ ನಮ್ಮ ಪ್ರೇಕ್ಷಕರಿಗೆ ವಾಚನ ಮಾಡಿ. ಆಯ್ತು ಸರ್. ನಾನು ಅದರಾಗೆ ಬರೆದಂಥ ಕವನಗಳಲ್ಲಿ ಒಂದು ತಾಲೂಕು ಕವಿಗೋಷ್ಠಿಯಲ್ಲಿ ಪ್ರಥಮ ಬಹುಮಾನ, ಹಾಗೆ ಕ್ಯಾಂಪಸ್ ಕವಿಗೋಷ್ಠಿಯಲ್ಲಿ ಪ್ರಥಮ ಬಹುಮಾನ ಗಳಿಸಿದಂಥ ಒಂದು ಕವಿತೆಯನ್ನು ವಾಚನ ಮಾಡ್ತೀನಿ ಸರ್. ಅದರ ಹೆಸರು ಬದುಕಲೇಬೇಕು ನನ್ನದೇ ದಾರಿಯಲ್ಲಿ. ಓಕೆ. ಬದುಕಲೇಬೇಕು ನನ್ನದೇ ದಾರಿಯಲ್ಲಿ. 9 ತಿಂಗಳ ಹೊತ್ತು ಎತ್ತು ಬೆಳೆಸಿದ ಅವ್ವ ತೋರಿದ ದಾರಿಯಲ್ಲಿ ಬದುಕಬೇಕು. ಹೆಗಲ ಮೇಲೆ ಹೊತ್ತು ಕಷ್ಟಗಳ ತೋರಿಸದೆ ರಾಜನಂತೆ ಬೆಳೆಸಿದ ಅಪ್ಪನ ಮಾರ್ಗದಂತೆ ಬದುಕಬೇಕು. ಇನ್ನಾದರೂ ಬದುಕಲೇಬೇಕು ನನ್ನದೇ ದಾರಿಯಲ್ಲಿ. ತಪ್ಪುಗಳ ಮನ್ನಿಸಿ ಸರಿದಾರಿ ತೋರಿಸಿ ಗುರಿಯ ಕಿಚ್ಚನ್ನು ಹಚ್ಚಿ ದಾರಿ ದೀಪವಾದ ಗುರು ತೋರಿದ ದಾರಿಯಲ್ಲಿ ಬದುಕಬೇಕು. ಅಂಧಕಾರವ ತೊಲಗಿಸಿ ಜ್ಞಾನದ ಬೆಳಕನ್ನು ತೋರಿಸಿ ಜೀವನಕ್ಕೆ ನಾಂದಿ ಹಾಡಿದ ಗುರುವಾರ್ಯರು ತೋರಿದ ದಾರಿಯಲ್ಲಿ ಬದುಕಬೇಕು. ಇನ್ನಾದರೂ ಬದುಕಲೇಬೇಕು ನನ್ನದೇ ದಾರಿಯಲ್ಲಿ. ಕಷ್ಟ ಸುಖ ಹಂಚಿ ಮಾಮ ಮಚ್ಚ ಮಗ ಎಂದು ಜೀವಕ್ಕೆ ಜೀವವಾದ ಸ್ನೇಹಿತನ ದಾರಿಯಲ್ಲಿ ಬದುಕಬೇಕು. ಭುಜದ ಮೇಲೆ ಕೈ ಹಾಕಿ ಬೆನ್ನು ತಟ್ಟಿ ಹೊಗಳಿ ಪುಂಕಾನುಪುಂಕ ಬೀಗುವ ಸಂಬಂಧಿಗಳ ದಾರಿಯಲ್ಲಿ ಬದುಕಬೇಕು. ಇನ್ನಾದರೂ ಬದುಕಲೇಬೇಕು ನನ್ನದೇ ದಾರಿಯಲ್ಲಿ. ತಿಂಗಳಿಗೊಮ್ಮೆ ಕೊಡುವ ಪಗಾರಕ್ಕಾಗಿ ಮೈ ಬಗ್ಗಿಸಿ ದುಡಿದು ದಣಿದು ದೊಡ್ಡಧಿಕಾರಿ ತೋರಿದ ದಾರಿಯಲ್ಲಿ ಬದುಕಬೇಕು. 60 ಮಣ್ಣಾಗುವ ಈ ದೇಹಕ್ಕಾಗಿ ಹುಟ್ಟಿನಿಂದ ಸಾವಿನವರೆಗೂ ಪರರ ದಾರಿಯಲ್ಲೇ ಬದುಕಬೇಕು. ಇನ್ನಾದರೂ ಬದುಕಲೇಬೇಕು ನನ್ನದೇ ದಾರಿಯಲ್ಲಿ. ಅಂದರೆ ಬದುಕಿನ ಪಯಣ ನಮ್ಮದೇ ಆದ ಒಂದು ದಾರಿ ಆಗಬೇಕು, ಅದು ಇತರರಿಗೆ ಹೆಜ್ಜೆ ಗುರುತಾಗಬೇಕು. ಬೇರೆ ಹೆಜ್ಜೆಯಲ್ಲಿ ನಾವು ಹೋಗೋದಕ್ಕಿಂತ ನಮ್ಮ ಹೆಜ್ಜೆ ಗುರುತು ಬೇರೆಯವರಿಗೆ ಮಾರ್ಗದರ್ಶನ ಆಗಲಿ ಅನ್ನುವಂಥ ಒಂದು ಆಶಯವನ್ನು ಇಟ್ಕೊಂಡ್ಬಿಡ್ರಿ. ಆದರೆ ನನ್ನನ್ನು ಕಾಡುವಂಥ ಒಂದು ಪ್ರಶ್ನೆ ಅಂತ ಹೇಳಿದರೆ, ಇವತ್ತು ನನ್ನಂಥ ಅವರು ಅಂದರೆ ನಿಮಗಿಂತ ಹಿರಿಯರಾದವರು ಮಾತು ಒಂದೇ,
ಈ ಹುಡುಗರು ಸರಿ ಇಲ್ಲ, ಇವತ್ತಿನ ಹುಡುಗರು ಉದ್ಧಾರ ಆಗಲ್ಲ, ಯಾರ ಮಾತು ಕೇಳಲ್ಲ, ಗುರು ಹಿರಿಯರ ಬಗ್ಗೆ ಗೌರವ ಇಲ್ಲ ಅನ್ನುವಂತಹ ಒಂದಷ್ಟು ಬೇಸರದ ಮಾತುಗಳು ಅಥವಾ ಅಸಹಾಯಕತೆಯಿಂದ ಆಡುವ ಮಾತುಗಳಿದ್ದಾವೆ. ಒಬ್ಬ ವಿದ್ಯಾರ್ಥಿಯಾಗಿ ಅಥವಾ ಒಬ್ಬ ಯುವಕನಾಗಿ ನೀವು ಈ ಮಾತುಗಳನ್ನು ಎಷ್ಟರ ಮಟ್ಟಿಗೆ ಸ್ವೀಕರಿಸ್ತೀರಿ? ಸರ್, ಇದನ್ನು ಚಿಕ್ಕಂದಿನಿಂದ ಅವರು ಒಂದು ಬಡತನ ವಾಸ್ತವತೆಯನ್ನು ತೋರಿಸ್ಕೊಂಡ್ಬಂದ್ರೆ ಯಾವುದೇ ವಿದ್ಯಾರ್ಥಿ ಆ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಸರ್. ಚಿಕ್ಕಂದಿನಿಂದ ವಾಸ್ತವ ಜಗತ್ತಿನಲ್ಲಿ ಏನಿದೆ ಎನ್ನುವುದು ಕಷ್ಟ ಸುಖಗಳನ್ನು ಅದರ ರುಚಿಯನ್ನು ತೋರಿಸಿದಾಗ ಯಾವುದೇ ರೀತಿಯ ಬೇರೆ ಮಾರ್ಗದ ಕಡೆ ತಿರುಗಲಿಕ್ಕೆ ಸಾಧ್ಯವಿಲ್ಲ ಸರ್. ಉದಾಹರಣೆ, ಎಷ್ಟೋ ಜನ ಕವಿಗಳು ಕೂಡ ಓದ್ತಾನೆ ದುರ್ಕೋತಾನೆ ಓದಿದ್ದಾರೆ. ಎಷ್ಟೋ ಕಾದಂಬರಿಗಳಲ್ಲಿ ಅಂತ ಸನ್ನಿವೇಶಗಳನ್ನು ಕೂಡ ನಾವು ಕನ್ನಡ ಸಾಹಿತ್ಯದಲ್ಲಿ ನೋಡ್ಬೋದು ಸರ್. ಓಕೆ, ಅಂದ್ರೆ ತಂದೆ ತಾಯಿಗಳು ಮಕ್ಕಳಿಗೆ ಪ್ರೀತಿಯ ಜೊತೆಗೆ ವಾಸ್ತವ ಬದುಕನ್ನು ಪರಿಚಯಿಸಬೇಕು. ಕಷ್ಟಗಳನ್ನ ಅವ್ರ ಕಣ್ಣೆದುರಿಗೆ ತೆರೆದಿಡಬೇಕು. ಪರದೆ ಮರೆಯ ಬದುಕು ಆಗಬಾರ್ದು ಅನ್ನುವಂಥದ್ದು ನಿಮ್ಮ ಅನಿಸಿಕೆ. ಜೊತೆಗೆ ಈ ಹೊತ್ತಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ಸಂಘಟನೆಗಳು ತನ್ನ ಮೂಲ ಆಶಯವನ್ನು ಬಿಟ್ಟು ಯಾವುದೋ ರೀತಿಯ ಕೋಮುದಳ್ಳೂರಿಗೋ ಅಥವಾ ರಾಜಕೀಯ ಪ್ರೇರಿತವಾದ ಘಟನೆಗಳಿಗೋ ಅಥವಾ ಸ್ವಾರ್ಥಪರ ಚಿಂತನೆಗೋ ಒಳಗಾಗ್ಬಿಟ್ಟು ಸಂಸಾರ ಮತ್ತು ಸಮಾಜದಲ್ಲಿ ಒಂದಷ್ಟು ವಿಮುಖರಾಗ್ತಿದ್ದಾರೆ, ಜವಾಬ್ದಾರಿ ಹೊರಲ್ಲ ಅನ್ನುವಂಥ ಅಪವಾದ. ನಿಮ್ಮ ಮಾತೇನು ಸರ್? ಇದರಲ್ಲಿ ಸ್ನೇಹಿತರ ಸಹವಾಸ ದೋಷ ಅನ್ನೋದು ತುಂಬ ಚೆನ್ನಾಗಿರ್ಬೇಕು ಸರ್. ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಹವಾಸ ಬೇರೆ ರೀತಿಯಾಗಿ ಹೇಳ್ತಾ ಹೋಗ್ತಾರೆ ಸರ್. ಅಲ್ಲಿ ಸ್ನೇಹಿತರ ನಮ್ಮ ಸಂಘ ಅನ್ನೋದು ಹೆಂಗಿರ್ಬೇಕಂದ್ರೆ, ನನಗೆ ಸ್ನೇಹಿತರನ್ನ ಒಂದು ಗುಂಪಿತ್ತು ಸರ್ ಪದವಿಯಲ್ಲಿ. ಪೃಥ್ವಿರಾಜ್ ಮತ್ತೆ ಮಹೇಶ್ ಮತ್ತೆ ಒಂದಿಬ್ರು ಸ್ನೇಹಿತರಿದ್ರು, ನಂದಿನಿ ರಾಜೇಶ್ವರಿ ಅಂತ. ಮತ್ತೆ MA-ನಲ್ಲಿ ಒಂದಿಬ್ರು ಸ್ನೇಹಿತರು ಸಿಕ್ಕರು. ಇವರೆಲ್ಲರ ನಿಂಗರಾಜ್ ಮತ್ತೆ ಸುನೀಲ್ ನಾಯ್ಕ್ ಅಂತ. ಇವರೆಲ್ಲರ ಸ್ನೇಹದಿಂದ ನನಗೆ ಇನ್ನೂ ಒಂದು ಬರವಣಿಗೆಗೆ ಅವರು ಸಹಾಯ ಮಾಡಿದ್ರು, ಸಹಕಾರ ಕೊಡ್ತಿದ್ರು. ಅವ್ರಿಗೆ ನಾನು ಏನೇ ಬರೆದು ಕೂಡ ಮೊದಲೇ ಕಳಿಸ್ಬಿಡ್ತಿದ್ದೆ. ತುಂಬ ಚೆನ್ನಾಗಿದೆ ಬರೀ, ಅದು ನಂಗೆ ಮಾಡ್ಬೇಕು, ಇದನ್ನ ಹಿಂಗೆ ಮಾಡ್ಬೇಕು ಅಂತ ನನಗೆ ಪ್ರೋತ್ಸಾಹ ಕೊಡ್ತೀವಿ. ಈ ರೀತಿ ಸಂಘ ಒಂದು ಚೆನ್ನಾಗಿದೆ, ಸ್ನೇಹಿತರ ಸಂಘ ಅನ್ನೋದು ಚೆನ್ನಾಗಿದೆ. ಯಾವುದೇ ರೀತಿ ಬೇರೆ ಕಡೆ ಮಾರ್ಗ ಕಡೆ ತಲುಪೋಕೆ ಸಾಧ್ಯನೇ ಇಲ್ಲ. ಓಕೆ, ಮತ್ತೊಂದು ಕವನವನ್ನು ವಾಚನ ಮಾಡಿ ನೋಡಿ. ನಾನು MA ಓದುವಾಗ ಸರ್, ಕೊನೆಯ ದಿನ, ಸ್ನಾತಕೋತ್ತರದ ಕೊನೆಯ ದಿನ ಎನ್ನುವಂಥ ಒಂದು ಕವಿತೆಯನ್ನು ಬರೆದಿದ್ದೆ. ನಮ್ಮೆಲ್ಲ ಸ್ನೇಹಿತರ ಕಂಬನಿಗೆ ಕಾರಣವಾದಂಥ ಕವಿತೆ ಸರ್ ಇದು. ಸ್ನಾತಕೋತ್ತರದ ಕೊನೆಯ ದಿನ ಶೀರ್ಷಿಕೆ. 2 ವರ್ಷದ ಅನುಭವಗಳು ಅದೇಕೋ ಅಂದು ನನ್ನ ಮೂಕನನ್ನಾಗಿಸಿದವು. ಸಮುದ್ರದೊಳಗಿನ ಮೀನುಗಳು ದಡಕ್ಕೆ ಹಪ್ಪಳಿಸಿ ಅದಕ್ಕೆ ವಿದಾಯ ಹೇಳುವಂತಹ ದಿನವೆದು. ಅಡವಿಯಿಂದ ಬಂದ ತಾಯಿ ಹಾಲನ್ನು ಗುದ್ದಿ ಗುದ್ದಿ ಕುಡಿದ ದೊಡ್ಡಿಯಲ್ಲಿನ ಕರುಗಳು ಅಂದು ಅದೇಕೋ ಮೌನವಾಗಿದ್ದವು. ಇಂದಿನಿಂದ ಬರುತ್ತಿದ್ದ ಅದೆಷ್ಟೋ ಕಮೆಂಟುಗಳು, ಬಣ್ಣ ಬಣ್ಣದ ಚಿಲಕಗಳಂತೆ ಸಿಂಗಾರಗೊಂಡು ಮಾಡಿದ ಕಾರ್ಯಕ್ರಮಗಳು, 4 ತಿಂಗಳಿಗೊಮ್ಮೆ ಬರೆದ ದಾಖಲೆಗಳು, ಎದುರಿಸಿದ ಯುದ್ಧಗಳು. ಮರಳಿ ಬಾರವೆಂದು ಮೌನವಾಗಿತ್ತು ಮನ. ಅದೇಕೋ ಸದಾ ಜೊತೆಯಲ್ಲಿ ಇರುತ್ತಿದ್ದ ಗೆಳೆಯ ಇದ್ದಕ್ಕಿದ್ದಂತೆ ಸ್ವಿಚ್ ಆಫ್ ಆಗಿಬಿಟ್ಟಿದ್ದ. ಅನಿಸಿದ್ದು ಒಂದೇ, ಇವೆಲ್ಲದಕ್ಕೂ ಕೊನೆಯ ಕ್ಷಣ ಬಂದೊದಗಿತೆಂದು, ಬರೀ ಸವಿ ನೆನಪುಗಳು ಹಾದವೆಂದು. ನೆನಪುಗಳೆಂಬ ವಿಭಾಗದಿಂದ ಕೆಳಗಿಳಿದು ಬರುವಾಗ ಕಣ್ಣಲ್ಲಿ ಕಂಬನಿ ತುಂಬಿತ್ತು. ಬಿಡಲಾರದ ಸ್ನೇಹಿತರು, ಬಿಟ್ಟರೂ ಬಿಡಲಾಗದ ಅದೆಷ್ಟೋ ನೆನಪುಗಳು, ತುಂಬಿಕೊಂಡಿದ್ದ ಕ್ಯಾಂಪಸ್ಸಿನ ಟಾರು ರಸ್ತೆಗಳು, ಜೊತೆಗೂಡಿ ಕಲಿತವರ ಅಗಲಿಕೆ ಅನಿವಾರ್ಯ ಎಂದೇಳಿದ ಕ್ಯಾಂಟೀನಿನ ಚಹಾ ಲೋಟಗಳು. ಕನ್ನಡದ ಕಣ್ಮಣಿಗಳ ಮುಖದಲ್ಲೇಕೋ ಅಂದು ಮೌನವು ಕವಿದಿತ್ತು. ಸ್ನಾತಕೋತ್ತರದ ಕೊನೆಯ ದಿನ ಎಂದು ಹೇಳಿತ್ತು. ಅಂದರೆ ವಿದ್ಯಾಭ್ಯಾಸದ ಒಂದು ಘಟ್ಟವನ್ನು ಮುಗಿಸಿ ಮನೆ ಕಡೆ ಹೊರಟಾಗ ಬಹುಶಃ ಒಂದಷ್ಟು ಕಂಪನಿ ಅಥವಾ ಭಾವನಾತ್ಮಕ ಸನ್ನಿವೇಶಗಳು ಸೃಷ್ಟಿಯಾಗಲಿಕ್ಕೆ ಅಂದರೆ ಒಟ್ಟಾರೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಬಹುಶಃ ನಿಮ್ಮ ವಿಷನನ್ನು ಒಂದಷ್ಟು ಅವಲೋಕಿಸಿ ನೋಡೋದಾದರೆ ನನಗನ್ಸೋದೇನು ಅಂತ ಹೇಳಿದ್ರೆ, ಒಬ್ಬ ಆದರ್ಶ ವಿದ್ಯಾರ್ಥಿಯಾಗಿ ತಾನು ಬೆಳೆಯುವುದರ ಜೊತೆಗೆ ತನ್ನ ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸಬೇಕು, ನನ್ನದೇ ದಾರಿಯಲ್ಲಿ ನಾನು ಬದುಕಬೇಕು ಅನ್ನುವ ಸಂಕಲ್ಪ ತೊಡಬೇಕಾದಂಥ ನಿಟ್ಟಿನಲ್ಲಿ ನಿಮ್ಮ ಚಿಂತನೆಗಳು ಅರ್ಥಪೂರ್ಣವಾಗಿದ್ದಾವೆ. ಸಮಾಜಕ್ಕೆ ಆದರ್ಶ ವಿದ್ಯಾರ್ಥಿಗಳು, ಆದರ್ಶ ನಾಗರಿಕರ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಿಮ್ಮ ಓದು, ಬರಹ, ದುಡಿಮೆ ಯಥಾ ರೀತಿಯಲ್ಲಿ ಮುಂದುವರಿಯುತ್ತಾ ಮತ್ತಷ್ಟು ಎತ್ತರಕ್ಕೆ ಬೆಳೆಯುವಂತಾಗಲಿ, ಪುಸ್ತಕಗಳು ಹೊರಬರಲಿ, ಪ್ರಶಸ್ತಿಗಳು ನಿಮ್ಮನ್ನು ಹರಿಸಿ ಬರಲಿ ಅಂತೇಳಿ ಬಿಸಿ ಸುದ್ದಿ ವಾಹಿನಿಯ ಪರವಾಗಿ ನಿಮಗೆ ನಮ್ಮ ಬಳಗದ ಪರವಾಗಿ ಹೃದಯಪೂರ್ವಕ ವಂದನೆ, ಅಭಿನಂದನೆ. ಧನ್ಯವಾದಗಳು ಸರ್. ಆತ್ಮೀಯ ಪ್ರೇಕ್ಷಕರೇ, ಕೇಳಿದ್ರಲ್ಲ, ಒಬ್ಬ ವಿದ್ಯಾರ್ಥಿ ಮನಸ್ಸು ಮಾಡಿದರೆ ಹೇಗೆಲ್ಲ ಬೆಳೀಬೋದು, ಜವಾಬ್ದಾರಿ ನಿರ್ವಹಿಸ್ಬೋದು ಅಂತೇಳಿ ಮತ್ತೊಬ್ಬರಿಗೆ ಮಾರ್ಗದರ್ಶಕರಾಗುವಂತೆ ಬೆಳೆಯೋ ನಿಟ್ಟಿನಲ್ಲಿ ಚಿಂತಿಸಿದರೆ ಒಳಿತಲ್ಲವೇ? ಮುಂದಿನ ವಾರ ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಭೇಟಿಯಾಗ್ತೀನಿ. ಧನ್ಯವಾದ.